ಹಲೋ ಡಿಯರ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಆರ್ ಕೆ ಕಿಂಗ್ಡಮ್. ಇದೀಗ ಬಂದಿರತಕ್ಕಂಥ ಒಂದು ಇಂಪಾರ್ಟೆಂಟ್ ನ್ಯೂಸ್. ಕೆ.ಸಿ.ಟಿ ಆಸ್ಪಿರೆಂಟ್ಸ್ ಅಂದರೆ ಕೆ.ಸಿ.ಟಿ ಅಭ್ಯರ್ಥಿಗಳು ನೀವೇನು ಸಿ.ಟಿ ಎಕ್ಸಾಮನ್ನು ಬರೆದಿರ್ತೀರಾ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ತಿಳ್ಕೊಬೋದು. ಸ್ವಲ್ಪ ಜನಕ್ಕೆ ಇದು ಬ್ಯಾಡ್ ಕೂಡ ಅನಿಸ್ಬೋದು. ಗುಡ್ ನ್ಯೂಸ್ ಆದರೂ ಅಂದ್ಕೊಳ್ಳಿ, ಬ್ಯಾಡ್ ನ್ಯೂಸ್ ಆದರೂ ಅಂದ್ಕೊಳ್ಳಿ. ಕೆ.ಸಿ.ಟಿಯಿಂದ ಬಂದಿರತಕ್ಕಂಥ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಿಮ್ಮೊಂದಿಗೆ ನಾವು ಹಂಚ್ಕೊಳ್ಳಲು ಬರ್ತಾಯಿದ್ದೀವಿ. ಇಲ್ಲಿ ನಿಮಗೆ ತಮ್ಲೈನಲ್ಲಿ ಕೊಟ್ಟಿರೋಂಗೆ ಗೊತ್ತಾಗ್ತಿದೆ ಏನಪ್ಪ ಒಂದು ನ್ಯೂಸ್ ಅಂತಕ್ಕಂಥದ್ದು ಅಂದರೆ, ಕೆ.ಸಿ.ಟಿ ಎಕ್ಸಾಮ್ ಅಲ್ಲಿ 50 ಕ್ವಶನ್ಗಳು ಔಟ್ ಆಫ್ ಸಿಲೆಬಸ್ ಬಂದಿದ್ದು. 50 ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ನ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಆ ಕ್ವಶನ್ನ ಏನು ಮಾಡ್ತಾರೆ ಅಂದರೆ ಇವಾಗ ಅದನ್ನು ಕೈ ಬಿಟ್ಟು ಅಂದರೆ ಮೌಲ್ಯಮಾಪನ ಮಾಡ್ತಾರೆ. ಆ 50 ಔಟ್ ಆಫ್ ಸಿಲೆಬಸ್ ಏನು ಕ್ವಶನ್ಸ್ ಬಂದಿದ್ವು, ಆ 50 ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಏನು ಮಾಡ್ತಾರೆ, ವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡಲ್ಲ. ಕನ್ಸಿಡರ್ ಮಾಡದೆ ಮಿಕ್ಕಿರ್ತಕ್ಕಂಥ ಪ್ರಶ್ನೆಗಳಿಗೆ ಮಾತ್ರ ಏನು ಮಾಡ್ತಾರೆ, ಇಲ್ಲಿ ಅಂಕಗಳನ್ನು ಕೊಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದು ತಜ್ಞರ ಮಾಹಿತಿಯನ್ನು ಹೊರಹಾಕಿರೋದು. ಇದು ನಾನು ಯಾವುದೇ ರೀತಿ ನನ್ನ ನ್ಯೂಸ್ ಅಂತ ನಾನೇನೋ ಪ್ರಮೋಟ್ ಮಾಡಬೇಕಂತ ಹೇಳ್ತಿರೋದಲ್ಲ. ಇದು ಏನಪ್ಪ ಅಂತಂದರೆ ಎಲ್ಲ ಕೆ.ಸಿ.ಟಿ ಅಂದರೆ ಎಕ್ಸಾಮ್ ನಡೆಸ್ತಕ್ಕಂಥ ಒಂದು ತಜ್ಞರಿದ್ದಾರೆ. ಅವ್ರು ಏನು ಮಾಡಿರ್ತಕ್ಕಂಥದ್ದು ಅಂದರೆ ಡಿಸ್ಕಷನ್ ಮಾಡಿ ಈ ನ್ಯೂಸನ್ನು ಹೊರಬಿಟ್ಟಿರ್ತಕ್ಕಂಥದ್ದು. ಈ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ನಾನು ಬರ್ತಾಯಿದ್ದೀನಿ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಿದ್ದೀರಾ, ವಿವಿಧ ವೃತ್ತಿಪರ ಕೋರ್ಸ್ ಪ್ರವೇಶಾತಿ ಸಂಬಂಧಿಸಿದ 3.5 ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ದ ಪ್ರಸಕ್ತ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಅಂದರೆ ಸಿ.ಟಿ ಎಕ್ಸಾಮಲ್ಲಿ 50 ಪಠ್ಯೇತರ ಪ್ರಶ್ನೆಗಳು ಕೇಳಿರುವುದು ತಜ್ಞರ ಸಮಿತಿ ವರದಿಯಲ್ಲಿ ಸಾಬೀತಾಗಿದೆ. ಇದೇನಪ್ಪ ಅಂತಂದರೆ 100% ಕೇಳಿದಿರ್ತಾ 100% ಅಂತಂದರೆ 50 ಔಟ್ ಆಫ್ ಕ್ವಶನ್ ಬಂದಿದ್ದಾವೆ ಅಂತ ತಜ್ಞರು ಏನು ಮಾಡಿದ್ದಾರೆ, ಖಚಿತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಠ್ಯೇತರ ಪ್ರಶ್ನೆಗಳನ್ನು ಕೈಬಿಟ್ಟು ಉಳಿದ ಪ್ರಶ್ನೆಗಳನ್ನು ಮಾತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸಿ ಅದರ ಫಲಿತಾಂಶ ಆಧರಿಸಿ ರ್ಯಾಂಕಿಂಗ್ ನೀಡಬೇಕು. ಕರ್ನಾಟಕ ಪರೀಕ್ಷಾ ಪದಾಧಿಕಾರಿ ಸರ್ಕಾರ ಸ್ಪಷ್ಟ ಆದೇಶ ನೀಡಿದೆ. ಇಲ್ಲಿ ನಿಮಗೆ ಏನಪ್ಪ ಅಂದರೆ ಈ ಲೈನ್ನ ಅರ್ಥ ಆಗಿರ್ಬೋದು. ಈ ಹಿನ್ನೆಲೆ ಅಂದರೆ ಇದು ಏನಾಗಿದೆ ಅಲ್ಲ, ಈ ಪ್ರಶ್ನೆ ಪತ್ರಿಕೆಯಲ್ಲಿ 50 ಕ್ವಶನ್ನ ಕೈ ಬಿಟ್ಟು ಮಿಕ್ಕಿರ್ತಕ್ಕಂತಹ ಪ್ರಶ್ನೆಗಳಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಅಂಕಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ನಿರ್ಣಯ ಆಗಿರ್ತಕ್ಕಂಥದ್ದು. ಆ 50 ಕ್ವಶನ್ನ ಕೈ ಬಿಟ್ಟರೆ ಇನ್ನು ಎಷ್ಟು ಕ್ವಶನ್ ಉಳಿತಾವಪ್ಪ, 190 ಅಂಕಗಳಿಗೆ ಏನು ಸೀಮಿತ ಮೌಲ್ಯಾಂಕ ಮಾಡ್ತಾರೆ. ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಟೋಟಲ್ ಎಷ್ಟು ಕ್ವಶನ್ ಇದ್ವು, 190 ಪ್ಲಸ್ 50ನ ಕೈ ಬಿಡ್ತಾರೆ. 190 ಕ್ವಶನ್ಸ್ ಮಾತ್ರ ಏನು ಮಾಡ್ತಾರೆ, ಕನ್ಸಿಡರ್ ಮಾಡಿ ನಿಮಗೆ ಅಂಕಗಳನ್ನು ನೀಡ್ತಾರೆ.